ಹಾಯ್ ಫ್ರೆಂಡ್ಸ್, ಈಗ ನಾನು ಕ್ಯಾರೆಟ್ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. 4 ಕ್ಯಾರೆಟ್ ತೊಗೊಳ್ಳಿ, ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಪೀಲ್ ಮಾಡಿ ಚೆನ್ನಾಗಿ ಅದನ್ನು ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಇಟ್ಕೊಬಿಟ್ಟು ಆ ಕಟ್ ಮಾಡಿದ್ದ ಕ್ಯಾರೆಟ್ನ ಎಲ್ಲ ಕುಕ್ಕರ್ ಒಳಗೆ ಹಾಕ್ಕೊಳ್ಳಿ. ಎಲ್ಲನೂ ಹಾಕಿ ಕುಕ್ಕರ್ ಒಳಗೆ ಹಾಕಿ ಸ್ವಲ್ಪ ನೀರಿಟ್ಕೊಂಡ್ರೆ ಸಾಕು. ಆಮೇಲೆ ಅದಕ್ಕೊಂಚೂರು ರುಚಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಉಪ್ಪನ್ನ ಸೇರಿಸಿ ಆಮೇಲೆ ಕುಕ್ಕರು ಒಂದು 3 ವಿಷಲ್ ಬರೋ ತನಕ ವೆಯ್ಟ್ ಮಾಡಿ. ಆಮೇಲೆ ಅದು ಬೆಂದಿರುತ್ತೆ, ಅದನ್ನು ಸ್ವಲ್ಪ ಆರಬೇಕದು. ಆರಿದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಬರೀ ಕ್ಯಾರೆಟ್ನ ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇದು ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದ ರೆಸಿಪಿ. ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಗ್ರೈಂಡ್ ಮಾಡಿ ಆದಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ ನಿಮಗೆ. ಆಮೇಲೆ ಸ್ವಲ್ಪ ನಿಮ್ಗೇನು ಬೇಕು ಡ್ರೈ ಫ್ರೂಟ್ಸ್ ಹಾಕೋಬೋದು. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಯಾವ್ದು ಬೇಕಾದ್ರೂ ಹಾಕ್ಬೋದು. ನಾನು ಬರೀ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಮಕ್ಕಳು ಅದನ್ನೆಲ್ಲ ತಿನ್ನಲ್ಲ. ಬರೀ ದ್ರಾಕ್ಷಿ ಒಂದು ಹಾಕ್ತೀನಿ. ನಿಮಗೆ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ದ್ರಾಕ್ಷಿಗಳು ಚೆನ್ನಾಗಿ ಉಬ್ಬಿ ಬರಲಿ ಹಾಗೆ ಅದನ್ನು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಈಗ ಏನು ಮಿಕ್ಸಿಲಿ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಕ್ಯಾರೆಟ್ ಪೀಸಸ್ನ ಬೇಯಿಸಿದ್ನ ಅದನ್ನು ಅದಕ್ಕೆ ಹಾಕಿ ಆ್ಯಡ್ ಮಾಡಿ ಮಾಡಿಬಿಟ್ಟು ಹಾಗೆ ಮಿಕ್ಸಿ ತೊಳೆದು ಸ್ವಲ್ಪ ಅದರಲ್ಲಿ ನೀರು ಜಾಸ್ತಿ ಹಾಕಬೇಡಿ ಸ್ವಲ್ಪಕ್ಕೆ, ಯಾಕಂದರೆ ನಾವು ಹಾಲು ಹಾಕಬೇಕಾಗಿರೋದ್ರಿಂದ ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು. ಬೇಯಿಸಿರ್ತೀವಲ್ಲ ಅದ್ರ ನೀರನ್ನು ಹಾಕಬೇಕು. ಹಾಗೆ ಶುಗರ್ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಗೆ ಮಿಲ್ಕ್ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಒಂದು ಸರಿ ಚೆನ್ನಾಗಿ ಸೌಟ್ ತೊಗೊಂಡು ಚೆನ್ನಾಗಿ ಸ್ಟೈರ್ ಮಾಡಿ. ಆಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಇಳಿಸಿ ತಣ್ಣಗಾದಮೇಲೆ ಒಂದು ಬೌಲಿಗೆ ಹಾಕಿ ಸರ್ವ್ ಮಾಡಿ.